ನೋಡ್ರಿ 15 ಒಂದು 15 ಸೈಟ್ನಲ್ಲಿ 10 ಟಗರ್ ಮರಿ ಸಾಕಾಣಿಕೆ ಮಾಡ್ತಾರೆ. ಅವ್ರ ಜೊತೆ ಮಾತಾಡ್ಕೋಂತ ಹೋಗೋಣ. ನಮಸ್ತೆ, ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕಿನ ಅನ್ಕುಂಟಿ ಗ್ರಾಮದಲ್ಲಿದ್ದೇನೆ. ನಾನು ನಿಮಗೆ ತೋರಿಸ್ತಾ ಇರ್ಬೋದು ಒಂದು ಸಣ್ಣ ಸೈಟ್. ಆ ಸಣ್ಣ ಸೈಟ್ನಲ್ಲೇ ಅವರು ಇದನ್ನ ಮಾಡ್ಕೊಂಡ್ರೆ ನೋಡ್ರಿ, ಅವ್ರ ಮನೇನೆ ತೋರಿಸ್ತೀನಿ. ಇಷ್ಟರಲ್ಲೇ ಒಂದು ಕುರಿ ಸಾಕಾಣಿಕೆ ಮಾಡ್ಕೊಂಡ್ರೆ ಅದು ಅವ್ರ ಸೀಸನ್ ವೈಸ್ ಅಷ್ಟೇ, ಎಲ್ಲ ಟೈಮಿಗೆ ಮಾಡಂಗಿಲ್ಲ. ಯಾಕೆ ಮಾಡಂಗಿಲ್ಲ ಅಂದ್ರೆ ಅವರು ಹಿನ್ನೀರ್ ಪ್ರದೇಶದಲ್ಲಿ ಇರೋದ್ರಿಂದ ಅವ್ರ ಸಮಯಕ್ಕೆ ತಕ್ಕಂಗೆ ಮಾಡ್ತಾರ. ಮತ್ತೆ ಸರ್ ನಮಸ್ತೆ ಸರ್, ನಿಮ್ಮೂರು ನಿಮ್ಮ ಹೆಸರು ಸರ್? ನಮಸ್ಕಾರ ಸರ್, ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ನಮಸ್ಕಾರಗಳು. ಓಕೆ ಸರ್. ನಮ್ದು ಊರು ಬಂದು ಅನ್ಕುಂಟಿ ಸರ್, ಅನ್ಕುಂಟಿ ಗ್ರಾಮ. ಅಲ್ಲೇ ಹೇಳ್ರಿ. ಈ ಕುರಿ ಸಾಕಾಣಿಕೆ ಎಷ್ಟು ವರ್ಷದಿಂದ ಮಾಡ್ತಿದ್ರಿ ಸರ್? ನಾನು ಇದು 3 ವರ್ಷದಿಂದ ಮಾಡಕತ್ತೇನ್ರಿ. ಸೀಸನ್ ಒಂದ್ ಸೀಸನ್ ಹೊಳಿವಲ್ಲ ಪೀಕ್ ತಕೊಂತೇನ್ರಿ. ಸೀಸನ್ ಅಂದ್ರೆ ಹೊಳಿವಲ್ಲ ಐತ್ರಿ? ಹೊಳಿವಲ್ಲ ಐತ್ರಿ, ಒಂದ್ 8 ಎಕರೆ. ಅದು ಸೀಸನ್ ಮುಗಿದ್ಬಿಟ್ಲೆ ಒಂದ್ 4 ತಿಂಗಳ 3 ತಿಂಗಳು ಖಾಲಿ ಇರ್ತೀವ್ರಿ. ಆ ಖಾಲಿದ ಸಮಯದಾಗ ನಮಗ ಇವು ಒಂದ್ 10 ಮರಿ ಹಾಕ್ತೇನ್ರಿ. 10 ಮರಿ ಹಾಕ್ತೇನ್ರಿ. ಅಂದ್ರೆ ಹೊಲಕ್ಕ ಹೋಗೋ ಸಂದರ್ಭ ಆಗಲ್ರಿ, ಅವಾಗ ಆಗದಲ್ರಿ. ಅವಾಗ ಹೊಳಿ ಹೊಲ ಕೆಲಸನ ಸರಿ ಆಗ್ತಾವ್ರಿ. ಈಗ ಹೊಳಿ ಹೊಲ ಕೆಲಸ ಮುಗಿದ್ಬಿಟ್ಟೆ ಹೊಳಿ ತುಂಬತ್ತಲ್ರಿ. ಒಂದ್ 4 ತಿಂಗಳ ಟೈಮ್ ನಮ್ಗೆ ಇರೋದ್ರಿಂದ ಕೆಲಸ ಇರಲ್ಲ ಸರ್, ಕೆಲಸ ಇರೋದಲ್ಲ. ಹಂಗಾಗಿ ಒಂದ್ 10 ಮರಿ ಸಾಗಾಣಿಕೆ ಮಾಡ್ತೇನೆ. 10 ಮರಿ ರೀ. ನೋಡ್ರಿ 2.5 ತಿಂಗಳ ಅದಾವ್ರಿ. 2.5 ತಿಂಗಳ. ಅಂದ್ರೆ ಇದು ಒಂದು ಸಣ್ಣ ಜಾಗ ನೋಡ್ರಿ, ಎಷ್ಟ್ ಐತಿ? ಒಂದ್ ಎಷ್ಟ್ 15 by 15 ರೀ. 15 ಫೀಟ್ ರೀ. ಅದ್ರಲ್ಲೇ ಹಿಂಗ ಇಷ್ಟ ಮಾಡಕ್ ಮರಿ ಸಾಕ್ತಿರ ಏನು ಜಾಸ್ತಿ ಸಾಕ್ತಿದ್ರ? ಇಲ್ರಿ, ಇದ ಸೈಟ್ ಇಷ್ಟ ಇರೋದ್ರಿಂದ ಇಷ್ಟ ಸಾಕ್ತೇನ್ರಿ. ನಮಗೆ ಇಷ್ಟ ವರ್ಕೌಟ್ ಆಗತ್ರಿ, ಇಷ್ಟ ಸಾಕಂತ ಹೇಳ್ರಿ. ಇಷ್ಟ ಮಾಡ್ಕೊಂಡ್ ಅದೇನ್ರಿ. ಈಗ ಒಂದ್ ಮ್ಯಾಕ್ ಜಾಸ್ತಿ ಮಾಡಕ್ರಿ. ಈಗ ಇಷ್ಟ ಐತ್ರಿ. ಮುಂದಕ್ ಸ್ವಲ್ಪ ಶೆಡ್ ಬೇರೆ ಹಾಕ್ರಿ, ಇದೆಲ್ಲ ಸೆಟ್ಟಿಂಗ್ ಮಾಡ್ಕೊಂಡ್ ಬೇರೆ ಮಾಡ್ಕೊಂತೇನ್ರಿ. ಈಗ ಸದ್ಯ 3 ಸಲ ಆತ್ರಿ. ಈಗ ಇದೇ ತರ ಮಾಡಕತ್ತೇನೆ. ಇದೇ ತರ ಮಾಡಕತ್ 3 ಸಲ ಮೂರನೇ ಬ್ಯಾಚ್ ರೀ ಇದು. ಸರ್ ಇವಕ್ಕ ಇಲ್ಲಿ ಹುಲ್ಲಕ್ಕಿರಿ, ಆ ಹುಲ್ಲಕ್ಕಿ ದೋಣಿ ಐತಿಲ್ಲ, ಬಾಳ ಸಣ್ಣದಾಗಿ ಸಿಂಪಲ್ ರೀ. ಇದಕ್ಕೇನು ಬಾಳ ರೇಟ್ ಇದು ಇಲ್ರಿ, ಬಾಳ ಖರ್ಚು ಮಾಡಿಲ್ಲ. ಅವ ಸಿಂಪಲ್ ಆಗಿ ಸಾಧಾರಣ ಇದರಲ್ಲಿ ಮಾಡಿದ್ರಿ. ಏನಿಲ್ಲ, ಒಂದ್ 2 ಪಾರ್ಟಿಕಲ್ ರೀ. ಹೌದ್ರಿ. 14 ಫೀಟ್ ಪಾರ್ಟಿಕಲ್ ರೀ. ಒಂದೇ ಪಾರ್ಟಿಕಲ್ ಹಚ್ಚಕೊಂದ್ ಇಟ್ರೆ ಸಿಮೆಂಟ್ ಮಾಡಿ ಹಂಗ ಇದಾಕಿ ಇಟ್ಟಿದೇನ್ರಿ. ಸಿಮೆಂಟ್ ಮಾಡಿ ಇಟ್ಕೊಂಡ್ರಿ. ಇದೇನ್ ಬಾಳ ಖರ್ಚಿಲ್ರಿ. ಒಂದ್ 2,000 ರೂಪಾಯಿದಾಗ ಬಾನಿ ಆಗೈತ್ರಿ. ಒಂದ್ ಟೋಟಲ್ ಒಂದ್ 5,000 ರೂಪಾಯಿದಾಗ ಇದು ಆಗೇತ್ರಿ. ಅಂದ್ರೆ ನಿಮ್ ಉದ್ದೇಶ ಜಾಸ್ತಿ ಖರ್ಚು ಮಾಡಬಾರ್ದು? ಜಾಸ್ತಿ ಖರ್ಚು ಮಾಡಬಾರ್ದ್ರಿ. ನಾವ್ ಇದ್ದಷ್ಟ್ರಾಗ ಸ್ವಲ್ಪ ಇದು ಮಾಡ್ಕೊಂಡ್ ಹೋಗಮ್ ಅಂತ ಹೇಳಿ ಆ ಉದ್ದೇಶದಿಂದ ಇಟ್ ಮಾಡ್ಕೊಂಡ್ರಿ. ಸಿಂಪಲ್ ಆಗಿ ಮಾಡಿ. ಮನೇನೆ ಸಿಂಪಲ್ ಆಯ್ತು. ಮನೇನೆ ಸಿಂಪಲ್ ರೀ. ನೀವ್ ಹೆಂಗ್ ತಂದ್ರಿ ದುಡ್ಡು ಕೊಟ್ಟು? ಆಮೇಲೆ ಹೆಂಗ ಇವಾಗ ನಾವ್ 6,000 ರೂಪಾಯಿ ಅಂತ ಒಂದೊಂದ್ ತರ್ತೀವ್ರಿ. 6,000 ರೂಪಾಯಿ ಇದಾರ್ರಿ. 6,000 ರೂಪಾಯಿ ತಂದ್ರ 10 ಮರಿ ತರ್ತೇನ್ರಿ. 60,000 ರೂಪಾಯಿ ಆಗುತ್ತ. ನಾವ್ ಒಂದ್ 3 ತಿಂಗಳ ಮೇಯಿಸ್ತೀವ್ರಿ. 3 ತಿಂಗಳ ಮೇಯಿಸ್ತೀವಿ? 3 ತಿಂಗಳ ಪಕ್ಕ 3 ತಿಂಗಳ ಮೇಯಿಸ್ತೀವ್ರಿ. 3 ತಿಂಗಳ ಮೇಯಿಸಿದ ನಂತರ ನಾವು ಕೊಟ್ಬಿಡ್ತೀವಿ ಇಟ್ಕೊಂಡಲ್ಲ. ಅವನ್ನ 3 ತಿಂಗಳಿಗೆ ಕಳಿಸ್ಬಿಡ್ತೀವಿ. 3 ತಿಂಗಳು ಕಳಿಸ್. ಅಂದ್ರ ನೀವು 3 ತಿಂಗಳ ನಿಮ್ ಕೆಲಸ ಇಲ್ಲ? ನಮ್ ಕೆಲಸ ಚಾಲು ಆಗ್ತಾರ ಹೊಲಗೊಳಗ. ಹೊಲಗೊಳ ನಮ್ ಕೆಲಸ ಚಾಲು ಆಗ್ತಾವಲ್ರಿ. ಆ ಟೈಮ್ ಅಲ್ಲಿಗೆ ಬಂದ್ಬಿಡ್ತಾವ್ರಿ ಅವ. ಇವ್ನ ಕೊಟ್ಟು ನಾವ್ ಅಲ್ಲಿ ಹೊಳೆ ಹೊಲ್ದಾಗ ಹೋಗ್ಬಿಡ್ತೀವಿ. ಅಂದ್ರ ನಿಮ್ಗ ನಮ್ ವರ್ಕೌಟ್ ಅಲ್ಲಿ ಕೆಲಸ ಆಗಿರ್ಬೇಕ್ರಿ, ಇಲ್ಲಿನ ಆಗಿರ್ಬೇಕ್ರಿ. ಅದೊಂದ ಉದ್ದೇಶದಿಂದ ನಾವು ಮಾಡ್ಕೊಂಡಿರ್ತೀವಿ ನೋಡ್ರಿ. ಅಂದ್ರ ನಿಮ್ಗೇನ ಅಲ್ಲಿ ಕೆಲ್ಸ ಇಲ್ಲ? ಖಾಲಿ ಇರ್ಬಾರ್ದು ಅನ್ನೋ ಉದ್ದೇಶಕ್ಕೆ ಅಂದ್ರೆ ಇದೊಂದ ನಮ್ಮ ಉಪಕಸಬು ತರ ಮಾಡ್ಕೊಂಡ್ ಹೊಂಟಿವಿ. ಅಲ್ಲಿ ಪ್ರಿಕಾಷನ್ ಎಲ್ಲ ರೆಡಿ ಮಾಡ್ಕೊಂಡು ಬಂದಿರ್ತೀರ ಅಥವಾ ಏನಾರ ರೋಗ ಏನಾರ? ಹ್ಞೂ, ನಮ್ಗ ಅಲ್ಲೇ ಸ್ವಲ್ಪ ಅನುಭವನ ಐತ್ರಿ. ಮೆಡಿಸಿನ್ ಇಟ್ಟಿವ್ರಿ ನಾವು. ಏನಾರ ಕೆಮ್ಮು ಆಮೇಲೆ ಪಚ್ಕಣ ಮಾಡಿದ್ರಿ. ಆಮೇಲೆ ಇಂಜೆಕ್ಷನ್ ನಾವ್ ಮಾಡ್ತೀವ್ರಿ. ಎಲ್ಲ ನಾವ್ ಮಾಡ್ತೀವ್ರಿ. ಎಲ್ಲ ಇಂಜೆಕ್ಷನ್ ನಾವು ಕೊಡ್ತೀವಿ. ಅಲ್ಲಿಂದ ತಂದಾಗ ನೀವೇ ತಂದ್ ಮಾಡ್ತೀರ ಅಥವಾ? ಇಲ್ಲ, ನಮ್ಗೆ ಇಂತ ಅಲ್ಲೇ ಗೊತ್ತಿರ್ತಲ್ರಿ ಇಂತದಕ್ಕೆ ಹಿಂಗ್ ಮಾಡೋಕ್ ಅನ್ನೋದ್ ಹೇಳ್ತಾರೆ. ಗುಳಿಗೆ ಉಚ್ಕೊಂಡ್ರ ಗುಳಿಗೆ ಹಾಕ್ತಿವ್ರಿ. ಏನಾರ ಕೆಮ್ಮು ಡಮ್ಮಿ ಅಂತವೇನಾರ ಇದ್ರೆ ಇಂಜೆಕ್ಷನ್ ಅದಾವ್ರಿ ನಮ್ಮ ಹತ್ರ. ಇಂಜೆಕ್ಷನ್ ಕೊಡ್ತೀವ್ರಿ. ಹಂಗಾಗಿ ನಮ್ಗೆ ಮೇಂಟೆನೆನ್ಸ್ ಸರಿ ಐತ್ರಿ. ಏನ ಲಕ್ಷಣೆ ಅಂತ ಮಾಡಿಲ್ರಿ ನಾವ್ ಇಲ್ಲಿವರೆಗೂ. ಒಂದ್ ಏನ ಲಕ್ಷಣ ಆಗಿಲ್ಲ. ಕೆಲವೊಬ್ರ ಲಕ್ಷಣ ಆಗ್ಯಾವ್ರಿ, ಮೇಂಟೆನೆನ್ಸ್ ಸರಿ ಇಲ್ಕ. ನಮ್ಮ ಯಾವ ಲಕ್ಷಣ ಅನ್ನೋದಿಲ್ಲ ಇಲ್ರಿ. 10 ಮರಿ ಯಾರೇ ಆಕ್ಟಿವ್ ಆಗ್ಯದ. 10 ಮರಿ ಆಕ್ಟಿವ್. ಮಾರಾಟ್ರಿ ಒಂದ್ 3 ತಿಂಗಳ ನಂತರ ಇದು ಒಂದ್ 14,000 ತನ ಹೋಗ್ರಿ. 6,000 ತನ ಮಾರ್ತೀರಿ. ಡಬಲ್ ರೇಟ್ ಆಗ್ತಾರೆ. 3 ತಿಂಗಳ 3 ತಿಂಗಳ ರೀ. ಅದಕ್ಕಿಂತ ಜಾಸ್ತಿ ಇಟ್ಕೊಂಡ್ರೆ ಮತ್ತೆ ಖರ್ಚು ಜಾಸ್ತಿ ಆಗತ್ರಿ. ಕಾಳು ಜಾಸ್ತಿ ತಿಂತಾವ, ಆಮೇಲೆ ಫುಡ್ ಜಾಸ್ತಿ ಖರ್ಚಾಗತ್ರಿ ಅನ್ನೋ ಉದ್ದೇಶದಿಂದ ನಾವು ಮತ್ತೆ ಮೇಲೆ ನಮ್ ಕೆಲಸನ ಶುರು ಆಗ್ತಾವ್ರಿ. ಒಂದ್ರಿ ಜಾಸ್ತಿ ಫುಡ್ ತಗೊಂತಾರ.
ಎರಡನೇದು ನಿಮ್ ಕೆಲಸ ಸ್ಟಾರ್ಟ್ ಸ್ಟಾರ್ಟ್ ಆಗುತ್ತೆ ಆಗತ್ರಿ. ಇದ್ದಿದ್ರಾಗ ನೀವು ನಮ್ಗ ಅಲ್ಲಿ ಸಮಯನ ಇದಾಗತ್ರೆ, ಹ್ಮ್. ಮೇಲತ್ ನಮ್ಗೆ ಇನ್ಕಮ್ ಇದಾಗತ್ರೆ. ಹ್ಞೂನ್ರಿ. ಹಂಗಾಗಿ ನಾವು ಅಷ್ಟಕ್ಕೆ ಇಟ್ಕೊಂಡ ಸೆಟ್ಟಿಂಗ್ ಇಟ್ಕೊಂಡಿವ್ರಿ. ಹಂಗ ಓ ಅಂದ್ರೆ ನಿಮ್ದು ಒಂದ್ ಪ್ಲಾನ್ ಮಾಡ್ಕೊ ಪ್ಲಾನ್ ರೀ. ಹಂಗ ಟೈಮ್ ಇದ ಅಂತಾರಲ್ರಿ, ಅದ ಟೈಮ್ ಇಂದ ನಾವು ಮೇಂಟೈನ್ ಮಾಡಿದ್ವಿ ಅಂತ ಹೇಳಿ ಹ್ಮ್. ಸಮಯ ಸ್ಫೂರ್ತಿ ಅಂತಾರಲ್ರಿ, ಆ ಸಮಯ ಸ್ಫೂರ್ತಿ ಸಲ ನಾವ್ ಈ ತರ ಸೆಟ್ಟಿಂಗ್ ಮಾಡ್ಕೊಂಡು ನೀವು ಖಾಲಿ ಇರಬಾರ್ದು, ಹೌದು. ಟೈಮ್ ನೋಡ್ಕೊಂಡು ಇದ್ರಂಗ ಎಷ್ಟು ವರ್ಷದಿಂದ ಹಿಂಗ್ ಮಾಡ್ಕೊಂಡು ಈಗ 4ನೇ ವರ್ಷ ನೋಡ್ರಿ. 4ನೇ ವರ್ಷ 4ನೇ ವರ್ಷ ರೀ. 4ನೇ ವರ್ಷ ರೀ. ಇವತ್ತ ಒಂದ್ ಬೆಳಿ ತೆಗದಂಗ ನೀವು ಒಂದ್ ಬೆಳೆ ತಹಂಗ್ರಿ. ಸ್ವಲ್ಪ 2 ಎಕರೆ ಮನಿ ಹೊಲ ಇದ್ದಂಗ ನೋಡ್ರಿ. ಎಷ್ಟ್ ಎಕ್ರೆ? ಒಂದ್ 2 ಎಕರೆ ಮೊಸಾರಿನ ಮನಿ ಹೊಲ ಇರ್ತಲ್ರಿ, ಆ ತರ ಬೆಳೆ ತೆಗದಂಗೆ ರೀ ಅದು. ಹಾ, ಸುಮ್ನೆ ಅಲ್ಲಿ ಖಾಲಿ ಇರ್ಬಾರ್ದು. ಖಾಲಿ ಇರೋದಕ್ಕಿಂತ ನಾವ ಸ್ವಂತ ಬಿಸ್ನೆಸ್ ಮಾಡ್ಕೊಂಡ್ ಹೋಗಮ್ಮ, ಇನ್ನೊಬ್ರ ತಾಲ್ ಹೋಗಿ ಏನ್ ಅಂತಂದ್ ಹೇಳ್ರಿ, ನಾವು ನಮ್ದು ಮಾಡ್ಕೊಂಡ್ ಹೋಗ್ತೀವಿ ನೋಡ್ರಿ. ಸರ್ ಈಗ ಮಾರಾಟಕ್ಕ ನಾವು ಈಗ ಹೇಳಿದ್ರೆ ಡಬಲ್ ಆದಾಯ ಆಗುತ್ತೆ. 14,000 2 ಎಕರೆ ನಾವಲ್ಲಿ ಬೆಳೆ ತೆಗ್ದಂಗ ಆಗುತ್ತೆ. ಬೆಳೆ ತಗಂಗ್ರಿ. ನಮ್ಮಲ್ಲ ನಾವ್ ಏನ್ ಮಾಡ್ಕೊಂತ ಅಷ್ಟ ಸರ್ ಇವನ್ನೆಲ್ಲ ಮಾಡ್ಬೇಕಂದ್ರೆ ನಿಮ್ಗ್ ಕಷ್ಟ ಐತಿ ಸರ್? ಇದಕ್ಕ ಕಷ್ಟ ರೀ. ಮತ್ತೆ ಆಹಾರ ಐತಿ, ಆಹಾರ ಹೆಂಗ್ ಮಾಡ್ತೀರಿ ಈಗ? ಈಗ ಬೆಳಗ್ಗೆ ಮತ್ತೆ ಹುಲ್ಲು ಮಾಡ್ಕೊಂಡ್ ಬರ್ತೀವ್ರಿ. ಇಲ್ಲ ಗಾದಿಗೊಳಗ ಹೊಲ್ಗೊಳಗ ಹುಲ್ ತರ್ತೀವ್ರಿ. ಆಮೇಲೆ ರಾತ್ರಿ ಟೈಮ್ ರೀ ಶೇಂಗಾ ದೊಟ್ಟ ಇರ್ತೀವ್ರಿ. ಒಂದ್ ಟೈಮ್ ಶೇಂಗಾ ದೊಟ್ಟ ಹಾಕ್ತಿವ್ರಿ. ಖರೀದಿ ಮಾಡಿರ್ತೀರ ಅಥವಾ ಇಲ್ಲ ನಮ್ಮಲ್ದಾಗ ಬೆಳೆದಿರ್ತೀವಲ್ಲ ಹೊಳೆ ಹೊಲ್ದಾಗ, ಅದು ಸ್ಟಾಕ್ ಮಾಡಿ ಇಟ್ಕೊಂಡಿರ್ತೀರಿ. ಆಮೇಲೆ ಮೆಕ್ಕೆಜೋಳ ನಮ್ಮಲ್ದನ ತಕೊಂಡಿರ್ತೀವಿ ಒಂದ್ 7 ಪ್ಯಾಕೆಟ್ ನಾಸ್. ಮೆಕ್ಕೆಜೋಳ ಒಂದ್ ಅರ್ಧ ಸೇರ್ ಇಡ್ತೀವಿ, ಒಂದೊಂದ್ ಮರಿಗೆ ಅರ್ಧ ಸೇರಿಗ. ಆಮೇಲೆ ಮರಿಗೆ ಇಡ್ತೀರ? ಪ್ರತಿನಿತ್ಯನ ಇಡ್ತೀರ? ಪ್ರತಿನಿತ್ಯ ರಾತ್ರಿ ಇಡ್ತೀವ್ರಿ. ಪ್ರತಿನಿತ್ಯ ರಾತ್ರಿಗೆ ಅಷ್ಟು ಗಾಲಿ ಹಾಕ್ಬಿಡ್ತಾರ, ಒಂದ್ ಪುಟ್ಟಿ ಕಾಳು ತಗೊಂಡು. ಗಾಲಿ ಎಲ್ಲ ಕ್ಲೀನ್ ಮಾಡ್ಬಿಟ್ರೆ, ಮಣ್ಣು ಗಿಣ್ಣು ಕಸ ಎಲ್ಲ ತೆಗೆದು ಬಿಟ್ರೆ ಹಾಕ್ಬಿಟ್ರೆ ಎಲ್ಲ ಒಂದ್ ಕಾಳು ಹಸ್ದಂಗ್ ತಿಂದ್ಬಿಡ್ತಾವ್ರಿ. ತಿಂದ್ಬಿಡ್ತಾರ. ನಮಗ್ ಇನ್ನ ಎಕ್ಸ್ಟ್ರಾ ಇನ್ನ ಏನ ಬೇಕಪ್ಪ ಅಂದ್ರ ಫುಡ್ ಅಂತ ಐತ್ರಿ, ಮತ್ತೆ ಆಮೇಲೆ ಟಾಣಿಕ್ ಅಂತ ಇರ್ತಾವ್ರಿ. ನಿನ್ನ ಇಂಪ್ರೂವ್ ಆಗ್ಬೇಕು, ನಿನ್ನ ಗ್ರೋತ್ ಇರ್ಬೇಕು ಮರಿಗಳಂದ್ರ ನಾವ್ ಹಾಕ್ಯಬಹುದು, ಮಾಡ್ಕೋಬಹುದು ಸರ್. ಹಾಕ್ಯಬಹುದು, ಮಾಡ್ಕೋಬಹುದು. ಅಂದ್ರ ನಾವು ಏನೇನ್ ಕೊಡ್ತೀವಿ ಅದ ಗ್ರೋತ್ ಆಕೋ ಬೇಗ. ಹೌದೌದ್ರಿ. ಇಲ್ಲಾಂದ್ರ ಒಂದ್ ಮತ್ತೆ 20 ದಿನ ಲೇಟ್ ಆಕಾವ್ರಿ ಮರಿ ಬರ. ನಾವ್ ಸ್ಪೀಡ್ ಬೇಕಂದ್ರ ಮತ್ತೆ ಫುಡ್ ಹಾಕ್ಬೇಕ್ರಿ. ಟಾಣಿಕ್ ಅಂತ ಇರುತ್ತೆ, ಟಾಣಿಕ್ ಹಾಕ್ಬೋದು. ನಾವ್ ಇಲ್ಲಪ್ಪ ನಾವ್ 1 ತಿಂಗಳು ಲೇಟ್ ಆಗಲ್ಲಕ್ಕ, ನಾವ್ ಇದ್ದಷ್ಟ ಮಾಡ್ಕೊಂಡ್ ಹೋಗಂದ್ರ ಬರೀ ಏನಿಲ್ರಿ, ಶೇಂಗಾದ ಒಟ್ಟ ಹುಲ್ಲು ಹಸೆ ಹುಲ್ಲದ್ ಬಿಟ್ರೆ ಆಯ್ತ್ರಿ, ಮುಗಿತು. ಏನೇನಿರಿ ಏನು ಬೇಡಪ್ಪ ಅಂದ್ರೆ ಹಸೆ ಹುಲ್ರಿ. ಹಸೆ ಹುಲ್ಲ ಶೇಂಗಾದ ಒಟ್ಟ ಇದ್ರೆ ಒಟ್ಟ ಅಂತ ಕಂಪಲ್ಸರಿ ಇರ್ಬೇಕ್ರಿ. ಯಾಕಂದ್ರ ಒಟ್ ಬೇಕ್ರಿ. ಯಾಕಂದ್ರ ಅದ ಬರೀ ಇದಾಗತ್ತಲ್ರಿ, ಹಸೆ ಹುಲ್ಲ ಬರೀ ಇದಾಗಲ್ರಿ. ಹಾಯಲ್ಲ ನಿಮ್ಗೆಲ್ಲ? ಏನ್ ಆಯಲ್ರಿ, ಏನಿರಲ್ರಿ, ಆಯೋಪಾಯದ ಏನ್ ಇರಲ್ರಿ. ಈಗ ಬೇರೆ ಈಗ ಹುಡುಗರು ನೋಡ್ರಿ, ನಮ್ ಕೆಲ್ಸ ಇಲ್ಲ ಅಂತ ಸುಮ್ನೆ ದೂರ ಹೋಗ್ತಾರ್ರಿ. ಅವ ಮತ್ತೆ ಅವ್ರದ್ ಹೆಂಗ ಅನ್ಸುತ್ತೆ? ಅಥವಾ ಇದೇ ತರ ಸಣ್ಣದ ಒಂದು ಸಣ್ಣ ನಮ್ ಸ್ವಂತ ನಾವ್ ಮಾಡ್ಕೊಳೋದ್ ಬೇಸ್ರಿ. ಒಬ್ರು ತಾಕ ಹೋಗಿ ನೋಡ್ರಿ ಎಷ್ಟ್ ಸಣ್ಣ ಮನೆ ಐತಿ ಸಿಂಪಲ್ ಆಗಿ ಇದ್ದಿದ್ರಾಗ ತೃಪ್ತಿ ರೀ. ನಮ್ಮ ನೀವು ಇದ್ ಮಾಡ್ಕೊಂಡ್ರಿ ಇದ್ದಿದ್ರಾಗ ತೃಪ್ತಿ ಪಟ್ಕೊಳದ್ರಿ, ಇಲ್ಲಾರ್ದ ಆಸೆ ಪಡೋದಕ್ಕಿಂತ ಇದ್ದಿದ್ರಾಗ ಮಾಡ್ಕೊಂಡ್ ಇದ್ರಾಗ ಸಂತೋಷ, ಇದ್ರಾಗ ನಮ್ಗೆಲ್ಲಾ ಇಂಟ್ರೆಸ್ಟ್ ತೋರ್ಸ್ಕೊಂತ ಹೋಗ ನೋಡ್ರಿ. ಎಲ್ಲಾರು ಕೇಳ್ತಾರ ಬಾರಿ ಮಾಡಿ ಅಂತ ಎಲ್ಲಾರ ಅಂತಾರೆ. ಹಿಂಗಾಗಿ ಬಾರಿ ಅಂತಾರ ಅಥವಾ ಬೇರೆ ವಿಚಾರ ಬಾರಿ ಅಂತ? ಇಲ್ರಿ, ಇದು ಮೇಸದ ಮೇಂಟೈನ್ ಮಾಡ್ತೀವಲ್ರಿ, ಅದಕ್ಕ ಈ ತರ ಯಾರ ಮಾಡಿಲ್ಲ. ತೆಳಗನ ಪಾರ್ಟಿಕಲ್ ಹಾಕಿದಿ, ಮೇಲೆ ಕೆಳಗನ ರಾಡಿ ಆಗಲ್ರಿ. ಉಚ್ಚಿ ಪಚ್ಚಿ ಒಯ್ದ್ರೆ ಏನ ನೀಟಾಗಿ ಇಟ್ಟಿರ್ತೀರಿ, ಅಂದ್ರೆ ಕ್ಲೀನ್ ಆಗಿರ್ಬೇಕ್ರಿ. ಮತ್ತೀಗ ಎಲ್ಲ ಗೊಜ್ಜಲ ಆಗ್ಬಿಟ್ರೆ ಅವ ರಾಡಿ ಆಗಿ ಎಲ್ಲ ಇದಾಗ್ಬಿಡ್ತಾವಲ್ರಿ. ಹಂಗಾಗಿ ನಾವ್ ತೆಳಗ್ ಸಾಕೋಲಕ್ಕ ನೀಟಾಗಿ ಕ್ಲೀನ್ ಆಗಿ ಮಾಡ್ತೀವಿ. ಇವು ಇದರಿಂದ ಇಕ್ಕಿ ಅವು ಬರ್ತಾವಲ್ಲ, ಅವ್ನ ಹೆಂಗ್ ಮಾಡ್ಕೊಂತೀರಿ? ಇಕ್ಕೆ ಒಂದ್ ಸೈಡ್ ಹಾಕ್ತೇವ್ರಿ. ಅದ ಒಂದ್ ಸೀಸನ್ ಲಾರಿ ಬಂದ್ ತುಂಬ್ಕೊಂಡ್ ಹೋಗ್ತಾರ್ರಿ. ಅದ್ ಚೀಲ 100 ರೂಪಾಯಿ 80 ರೂಪಾಯಿ ತರ ಒಂದ್ ಚೀಲಕ್ರಿ ತುಂಬ್ಕೊಂಡ್ ಹೋಗ್ತಾರ ನೋಡ್ರಿ. ಒಂದ್ ಚೀಲ ಗೊಬ್ಬರ ಚೀಲ ಅಂತ ಬರ್ತಾರೆ. ಅದ 100 ರೂಪಾಯಿಗೆ ಒಂದ್ ಚೀಲ, 80 ರೂಪಾಯಿ ಒಂದ್ ಚೀಲ ಒಯ್ತಾರ. ಎಲ್ಲಿ ಕೊಡಿಸ್ತೀರ? ಅದು ಇಲ್ಲಿ ಲಾರಿಯರ್ ಬರ್ತಾರ, ಅವ್ರ ಸೀಸನ್ ಒಂದ್ಸಲ ಬರ್ತಾರ್ರಿ. ಅವ್ ಬಂದ್ ಟೈಮ್ನ ನಾವು ಕಟ್ ಕಳ್ಸಿಬಿಡ್ತೇವೆ. ಹೌದ್ರಿ? ಅಂದ್ರೆ ಅವ್ರು ಬಂದಾಗ್ರಿ ಸ್ಟಾಕ್ ಒಂದ್ ತಿಪ್ಪೆ ತರ ಇಟ್ಟಿರ್ತೀವ್ರಿ. ಅದ ಬಂದಾಗ ಅವ್ರ ಚೀಲದಾಗ ತುಂಬ್ಕೊಂಡ್ ಹೋಗ್ಬಿಡ್ತಾರ. ಒಂದ್ 2 ಪುಟ್ಟಿ ಹಾಕ್ತಾರ, ಅಳತಿ ಪ್ರಕಾರ ತುಂಬ್ಕೊಂಡ್ ಹೋಗ್ಬಿಡ್ತಾರ. ಒಂದ್ ಸೀಸನ್ ಎಷ್ಟ್ ಆಗ್ಬೋದು? ಒಂದ್ ಸೀಸನ್ ಮರಿಗೆ ಎಷ್ಟ್ ಆಗ್ಬೋದ್ರಿ? ತುಂಬರಿಗೆ ಏನ್ ಬಾಳ ಆಗಲ್ರಿ ಅದ. ಇಲ್ಲಿ ಮತ್ತೆ ಹಂಗಿದ್ರು ಬರ್ತಿರ್ತಾರ ಅಲ್ಲ ಜೊತೆ, ಅವ್ರ ಜೊತೆ ನಾವ್ ಕಳಿಸ್ತೇವೆ. ಖರ್ಚು ಹಾಕತ್ರಿ, ಏನಾರ ಒಂದ್ ಹಾಕತ್ರಿ. ವೇಸ್ಟ್ ಅಂತ ಏನಿಲ್ರಿ. ಕುರಿಯಾರ ಇಲ್ಲಿ ಹಟ್ಟಿಗಳು ಅದಾವ್ರಿ ಮಗ್ಲ, ಅವ್ರ ತುಂಬಿ ಅವ್ರ ಜೊತೆ ನಾವ್ ಕಳಿಸ್ಬಿಡ್ತೇವೆ. ಹಂಗಾದ್ರೆ ನಿಮ್ಗೆ ಅಕ್ಕಿ ಮಾರಾಟ ಮಾಡೋದೇನ್ ಸಮಸ್ಯೆ ಇಲ್ಲ? ಇಲ್ರಿ, ಮಾರಾಟ ಸಮಸ್ಯೆ ಇಲ್ರಿ, ಬಂದ ತಗೊಂಡೋಗ್ಬಿಡ್ತಾರೆ. ನಿಮ್ಗೆ ಸಮಸ್ಯೆ ಏನ್ರಿ? ಸಮಸ್ಯೆ ಏನಿಲ್ ಬಿಡ್ರಿ, ನಾವಂತ್ರ ಎಲ್ಲಾ ಹುಲ್ಲು ಸಿಗ್ತತ್ರಿ. ಈಗ ಸ್ವಲ್ಪ ಇದಾಗತ್ರಿ ಕಷ್ಟ. ಇಷ್ಟ ದಿನ ಹುಲ್ಲು ಸಿಕ್ಕಾಪಟ್ಟೆ ಹುಲ್ರಿ ಎಲ್ಲ ಆಯ್ತ. ಮತ್ತೆ ಮನೇನು ಕಾಳು ಬೆಳಿತೇವ್ರಿ, ಕಾಳು ಬೆಳಿತೀವ ನಾವು. ಕಾಳು ಇಟ್ಕೊಂಡಿರ್ತೀವಿ.
ನಮ್ಗಲ್ಲಿ ಎಕ್ಸ್ಟ್ರಾ ಏನ ಬೇಕಾದ್ರೆ ಫುಡ್ ಇಡ್ತೀರಿ, ಫುಡ್ ಇಡ್ತೀವಿ. ಈ ತರ ಮೇಂಟೈನ್ ಮಾಡ್ಕೊಂಡು ಹೊಂಟಿವಿ ನೋಡಿ. ಇನ್ನು ಬೇಗ ಬರ್ಬೇಕಂದ್ರೆ ಏನ್ ಮಾಡ್ಬೋದು? ಇನ್ನ ಬೇಗ ಏನಿಲ್ರಿ, ಇಷ್ಟ 3 ತಿಂಗಳ ಮೇಯಿಸ್ಬಿಟ್ರೆ 4 ತಿಂಗಳು ಮೇಯಿಸಿದ್ರೆ ಇನ್ನ ರೇಟ್ ಜಾಸ್ತಿ ಆಗವ್ರೆ. ಇನ್ನ ರೇಟ್ ಜಾಸ್ತಿ ಆಗವ್ರೆ. ಅದ್ ಹೆಂಗ್ ಗ್ರೋತ್ ಆಗುತ್ತೆ ಹಂಗ ರೇಟ್ ತೂಕ ಜಾಸ್ತಿ ಆಗಂಗಲ್ರಿ, ರೇಟ್ ಜಾಸ್ತಿ ಆಗುತ್ತ, ನಮ್ ಖರ್ಚನ್ ಜಾಸ್ತಿ ಆಗುತ್ತೆ. ಅವಾಗ ಕಟ್ಟಾಕಿ ಮೇಯಿಸ್ತಾರೆ. ಕಟ್ಟಾಕಿರಿ ಅವಾಗ ನಾವ್ ಹೊರಗೆ ಒಟ್ಟ ಕಳ್ಸಲ್ಲ. ಹೌದೌದು, ಹೊರಗಡೆ ಎಲ್ರಿ, ಹೊರಗಡೆ ಕಳ್ಸಾರ ಅದಾರ್ರಿ, ನಾವು ಕಟ್ಟಾಕಿ ಮೇಯಿಸ್ತೇವೆ. ಯಾಕಂತ ಕೇಳ್ರೆ ಹಿಂಗ ನಮ್ಗ ಸ್ವಲ್ಪ ಚೆನ್ನಾಗಿ ಅನ್ಸೈತ್ರಿ. ನೋಡ್ರಿ ಸ್ನೇಹಿತರೆ, ಅವ್ರದ್ದು ಏನು ಉದ್ದೇಶ, ಇದು ಕೊಪ್ಪಳ ತಾಲೂಕಿನ ಹನಕುಂಟಿ ಗ್ರಾಮ. ಏನ್ ವಿಶೇಷಪ್ಪ ಅಂತಂದ್ರ ಇಲ್ಲಿ ತುಂಗಭದ್ರಾ ಹಿನ್ನೀರು ಪ್ರದೇಶ ಇರುವಂತ ಪ್ರದೇಶ. ಇಲ್ಲಿ ಸಾಕಷ್ಟು ಭೂಮಿಗಳು ಮುಳುಗಡೆ ಈ ಸಂದರ್ಭದಲ್ಲಿ 3ರಿಂದ ಅಂದ್ರೆ ಜೂನ್ ಜುಲೈದಿಂದ ಹೆಚ್ಚು ಕಮ್ಮಿ ಜನವರಿವರೆಗೆ ಮುಳುಗಡೆ ಆಗ್ಬಿಡ್ತಾವ ಭೂಮಿ, ಸಾಕಷ್ಟು ಭೂಮಿಗಳು. ಆ ಸಂದರ್ಭದಲ್ಲಿ ನಾವು ಭೂಮಿ ಇಲ್ಲಾಗದಾಗ ನಾವು ಏನ್ ಮಾಡಕ್ಕಾಗಲ್ಲ. ಅಂತ ಸಂದರ್ಭದಲ್ಲಿ ನಾವು ಖಾಲಿ ಕೂಡಲಾರ್ದ ಈ ತರ ನಮ್ಗ ಒಂದ್ ಕುರಿ ಟಗರ್ ಸಾಕಾಣಿಕೆ ಮಾಡ್ತೀವಿ. ಅದು ಮನೆ ಮುಂದೆ ಸಣ್ಣ ಒಂದ್ 15 ನೋಡ್ರಿ ಎಷ್ಟು ಸಣ್ಣದೈತಿ. ನಮ್ಗೆ ಏನ್ ಹೆಚ್ಚಿಗೆ ಖರ್ಚ ಬೇಡ ಅಂತ ಹೇಳಿ 15 ಅಡಿಯಲ್ಲಿ ಅವ್ರ ಒಂದ್ ಸಣ್ಣ ಜಾಡ್ರಿ ಮುಖಾಂತರ ಆಮೇಲೆ ಅದಕ್ಕೆ ಅಡಿಗೆಲ್ಲ ಹೊಲಸ ಆವರ್ದಿಂದ ಕ್ಲೀನ್ ಆಗಿ ಒಂದು ಪಾರ್ಟಿಕಲ್, ಅದೇ ಒಂದು ಪಾರ್ಟಿಕಲ್ ಇಂದ ಒಂದು ದೋಣಿ ಮಾಡ್ಕೊಂಡ್ರ ಇದಕ್ಕೆ ಅವ್ರ ಆಹಾರ ಹುಲ್ಲು ಆಮೇಲೆ ಒಟ್ಟು ಕಾಳು, ತಮ್ಮ ಹೊಲದಲ್ಲಿ ಬೆಳೆದಂತ ಕಾಳುಗಳನ್ನ ಕೊಡ್ತಾರ. ಅಂದ್ರೆ ನಾವು ಖರ್ಚು ಕಡಿಮೆ, ಮೇಂಟೆನೆನ್ಸ್ ಈಸಿಯಾಗಿ ಮಾಡ್ಕೊಂಡಿಕ್ವಿ. ಆದ್ರ ನಮ್ಗೆ ಇಲ್ಲಿವರೆಗೆ 2-3 ವರ್ಷ ಆತ್ರಿ. 3-4 ಬ್ಯಾಚ್ ಆತ್ರಿ ಈ ತರ ಮಾಡಿವಿ. ನಮ್ದು ಏನು ಒಂದ್ ಲಕ್ಷಣ ಆಗಿಲ್ರಿ, ಎಲ್ಲ ಏನ್ ತೊಂದ್ರೆ ಇಲ್ಲ ಅನ್ಸಿಲ್ರಿ ನಮ್ಗೆ. ಈ ತರ ಅವ್ರ 3-4 ಬ್ಯಾಚ್ ಮಾಡಿದ್ರ ಜೊತೆಗೆ ಇದು ಬರಂತ ಈಕೆ ಆಗಿರ್ಬೋದು, ಅದನ್ನ ನಾವು ಲೋಕಲ್ ಆಗ ಮಾರಾಟ ಮಾಡ್ತೀವಿ ಅಂತಂತ ಹೇಳ್ತಾರ. ಜೊತೆಗೆ ಅವ್ರ ಏನಂತಾರ, ಒಂದ್ 2 ಎಕರೆ ಹೊಲದಲ್ಲಿ ನಾವು ಬೆಳಿತೀವಿ ಅಂದ್ರೆ ನೀವು 6,000 ತಗೊಂಡ್ರ 14,000 ಮಾಡ್ತಾರೆ. 14,000 ಮಾರಾಟ ಮಾಡ್ತಾರೆ. ಒಂದು ಟಗರ್ ಮರಿಯನ್ನ 6,000 ಖರೀದಿ ಮಾಡಿದ್ರೆ ವಾಪಸ್ 15 ಬರೇ 3 ತಿಂಗಳಲ್ಲಿ ಯಾವ್ದು ಡಬಲ್ ಆಗುತ್ತಂದ್ರ FT ಅಂತಂದ್ರೆ ಈ ಸದ್ಯ ಕುರಿ ಸಾಗಾಣಿಕೆ ಐತ್ರಿ. ಹೌದಲ್ರಿ? ಕೇವಲ 3 ತಿಂಗಳು ಡಬಲ್ ಆಗಂತ ಆದಾಯ ಪಡುವಂತದ್ದು ಅಂದ್ರೆ ಈ ಟಗರ್ ಸಾಕಾಣಿಕೆ. ಈ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇದನ್ನ ಸ್ವಲ್ಪ ಡೆವಲಪ್ ಮಾಡ್ತೇನ್ರಿ. ಈಗ ಈ ಸಲ ತೆಗದ್ರೆ ಇದ 20 ಮರಿ ಇದು ಮಾಡ್ತೇನ್ರಿ. 20 ಮರಿ ಇದು ಮಾಡ್ತೇನ್ರಿ. 20 ಮರಿ ನೀವು ಇನ್ನೂ ಡಬಲ್ ಆದೈತೆ. ಡಬಲ್ ತಗಂತೇರಿ. ಈಗ ಅಲ್ಲಿ ಹಾಕೇನ್ರಿ ಶೆಡ್ ಆಲ್ರೆಡಿ, ಅಲ್ಲಿ ಹಾಕಲ್ರಿ ಇದೊಂದ್ಸಲ ತಗಡೈತೆ. ಅದು ಓಪನ್ ಆಗ್ಯಾರ. ಅದು ಓಪನ್ ಇಲ್ರಿ, ಅದನ್ನ ಪ್ಯಾಕ್ ಮಾಡಕ್ರಲ್ಲ. ಅದನ್ನ ಪ್ಯಾಕ್ ಮಾಡಿ ಈ ತರ ಅರ್ಧ ಗಾಡಿ ಕೊಟ್ರೆ ಒಂದ್ 20 ಮರಿ ಇಡಸ ಅಂತ ಒಂದ್ ಮಾಡ್ತೇನ್ರಿ. ಅಂದ್ರ ಫುಲ್ ಟೈಮ್ ಮಾಡ್ಬೇಕು. ಫುಲ್ ಟೈಮ್ ಮಾಡಕ ಪ್ಲಾನ್ ಮಾಡೇನ್ರಿ. ಈಗ ನಮ್ಗ್ ಸರಿ ಆಗ್ತಾ ಇಲ್ರಿ ಇದ, ಹಂಗ ಈಗ ಇದ್ದಿದ್ರೆ ಅಚ್ಚುಕಟ್ಟ ಐತ್ರಿ. ಇದ್ದಿದ್ರ ಅಚ್ಚುಕಟ್ಟ ಐತ್ರಿ, ಯಾರ ಹೆಸರು ಇಡಂಗಲ್ಲ, ಹಂಗೈತ್ರಿ. ಆಮೇಲೆ ಸ್ಮೆಲ್ ಬರ್ಲಾರ್ದಂಗ ಏನ್ ಸ್ಮೆಲ್ ಏನಿಲ್ಲ ಬಿಡ್ರಿ, ಏನೇನ್ ಸ್ಮೆಲ್ ಅನ್ನಂಗಿಲ್ರಿ. ನಾವ್ ಏನಂದ್ರ ಎಕ್ಸ್ಪ್ಲೇನ್ ಮಾಡ್ತೀರ.